ಹಾಯ್ ಫ್ರೆಂಡ್ಸ್, ವೀಕ್ಷಕರೆಲ್ಲರಿಗೂ ಇವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಪ್ರಸ್ತುತ ಮಾರ್ಕೆಟ್ನಲ್ಲಿ ಒಂದಕ್ಕಿಂತ ಒಂದು ಮಿಂಚಿನ ಎಲೆಕ್ಟ್ರಿಕ್ ಸ್ಕೂಟರ್ ಅವೈಲಬಲ್ ಆಗಿದೆ. ಇವಾಗ ಅದಕ್ಕೂ ಮಿಂಚಿ 2024ರಲ್ಲಿ ಇನ್ನೂ ಕೆಲವು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಲಾಂಚ್ ಆಗುತ್ತಿವೆ. ಸೊ ನಮ್ಮ ಇಂಡಿಯಾದಲ್ಲಿ 2024ರಲ್ಲಿ ಬರುತ್ತಿರುವ ಟಾಪ್ 5 ಅಪ್ಕಮಿಂಗ್ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಟಾಪ್ 5 ಅಪ್ಕಮಿಂಗ್ ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ 5th ಪ್ಲೇಸ್ನಲ್ಲಿ ಟಾರ್ಕ್ ಮೋಟಾರ್ಸ್ ಕಂಪನಿಗೆ ಸಂಬಂಧಪಟ್ಟ ಎಲೆಕ್ಟ್ರಿಕ್ ಸ್ಕೂಟರ್ಗಳಿವೆ. ರೀಸೆಂಟಾಗಿ ಈ ಕಂಪನಿಯು ಈ ಸ್ಕೂಟರ್ಗಳ ಬಗ್ಗೆ ಸ್ಪೈ ಶಾಟ್ ಅನ್ನೋದು ರಿವೀಲ್ ಮಾಡಿದ್ದಾರೆ. ಈ ಸ್ಪೈ ಶಾಟ್ನಲ್ಲಿ ನೋಡಿದರೆ ಸ್ಕೂಟರ್ಗಳನ್ನು ನೋಡುವುದಕ್ಕೆ ಬಲ್ಕಿಯಾಗಿವೆ. ರೇರ್ ಪಾರ್ಟ್ ಅನ್ನೋದು ತುಂಬಾ ಚೆನ್ನಾಗಿಯೂ ಬೂಟ್ ಸ್ಪೇಸ್ ಅನ್ನು ಹೆಚ್ಚಾಗಿ ಕೊಟ್ಟಿದ್ದಾರೆ. ಪ್ರಸ್ತುತ ಟಾರ್ಕ್ ಮೋಟಾರ್ಸ್ ಕಂಪನಿ ಕಡೆಯಿಂದ ಕ್ರಾಟರ್ ಅನ್ನೋ ಪ್ರೀಮಿಯಂ ಎಲೆಕ್ಟ್ರಿಕ್ ಸ್ಕೂಟರ್ ಅವೈಲಬಲ್ ಆಗಿ ಇದೆ. ಇದನ್ನು ಸ್ಕ್ರಾಚ್ ಅನ್ನೋ ಮಾಡೆಲ್ ಕಡೆಯಿಂದ ಇನ್ಹೌಸ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಇದು ಒಂದು ಮೇಡ್ ಇನ್ ಇಂಡಿಯಾ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಅದೇ ರೀತಿ ಬರುತ್ತಿರುವ ಎಲ್ಲ ಸ್ಕೂಟರ್ಗಳು ಮೇಡ್ ಇನ್ ಇಂಡಿಯಾನೇ. ಇದರಲ್ಲಿ ರೀಪ್ಲೇಸಿಂಗ್ ಡಿಸೈನ್ ಅನ್ನು ನೋಡಬಹುದು. ಆದರೆ ಯಾವುದೇ ರೀತಿಯ ವಿಷಯಗಳು ಈ ಸ್ಕೂಟರ್ ಬಗ್ಗೆ ಹೊರಗಡೆ ಬಂದಿಲ್ಲ. ಆದರೆ 2024ನಲ್ಲಿ ಈ ಸ್ಕೂಟರನ್ನು ಲಾಂಚ್ ಮಾಡುತ್ತೇವೆ ಎಂದು ಹೇಳಿದ್ದಾರೆ. 5th ಪ್ಲೇಸ್ನಲ್ಲಿ ಇನ್ನೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಅದ್ಯಾವುದೆಂದರೆ ಸುಜುಕಿ ಬಗ್ಮ್ಯಾನ್. ಈ ಸ್ಕೂಟರ್ನಲ್ಲಿ ಕೆಲವು ಲೀಡ್ಸ್ ಪ್ರಕಾರ ಪೋರ್ಟಬಲ್ ಬ್ಯಾಟರಿ ಪ್ಯಾಕ್ನಲ್ಲಿ ಬರುತ್ತಿದೆ. ಡಿಸೈನ್ ಅನ್ನೋದು ಪೆಟ್ರೋಲ್ ವರ್ಷನ್ ಬರ್ಗ್ ಥರನೇ ಬರುತ್ತಿದೆ. ಇದರ ಬಗ್ಗೆಯೂ ಸಹ ಯಾವುದೇ ರೀತಿಯ ವಿಷಯಗಳನ್ನು ರಿವೀಲ್ ಮಾಡಿಲ್ಲ. 4th ಪ್ಲೇಸ್ನಲ್ಲಿ ಬ್ರಿಸ್ಕ್ ಇವಿ ಇದೆ. ಈ ಕಂಪನಿ ಹೈದರಾಬಾದ್ಗೆ ಸಂಬಂಧಪಟ್ಟ ಸ್ಟಾರ್ಟ್ಅಪ್ ಕಂಪನಿ. ರೀಸೆಂಟಾಗಿ ಫೈನಲ್ ಪ್ರಾಡಕ್ಟ್ನಲ್ಲಿರುವ ಮಾಡೆಲ್ಗಳಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಪರ್ಫಾರ್ಮೆನ್ಸ್ ಅನ್ನೋದು ತುಂಬ ಚೆನ್ನಾಗಿದೆ. ಇದರಲ್ಲಿ 2 ವೇರಿಯಂಟ್ಸ್ ಅವೈಲಬಲ್ ಆಗಿದೆ. ಫಸ್ಟ್ ವೇರಿಯಂಟ್ ಆರ್ಜಿನ್, ಸೆಕೆಂಡ್ ವೇರಿಯಂಟ್ ಆರ್ಜಿನ್ ಪ್ರೋ. ಈ ಪ್ರೋ ವೇರಿಯಂಟ್ನಲ್ಲಿ 4.8 ಕಿಲೋವಾಟ್ಸ್ ಫಿಕ್ಸ್ಡ್ ಬ್ಯಾಟರಿ ಪ್ಯಾಕ್, 2.1 ಕಿಲೋವಾಟ್ಸ್ ಸ್ವಾಪಬಲ್ ಬ್ಯಾಟರಿ ಪ್ಯಾಕ್ ಅನ್ನು ಕೊಟ್ಟಿದ್ದಾರೆ. ಈ 2 ಬ್ಯಾಟರಿ ಪ್ಯಾಕ್ ಸೇರಿದರೆ ಈ ಸ್ಕೂಟರ್ 333 ಕಿಲೋಮೀಟರ್ ರೇಂಜ್ ಕೊಡುತ್ತದೆ. ಅಂಡ್ 5.7 ಕಿಲೋವಾಟ್ಸ್ ಪೀಕ್ ಪವರ್ ಮೋಟಾರ್ ಸಹಾಯದಿಂದ 85 ಕಿಲೋಮೀಟರ್ ಟಾಪ್ ಸ್ಪೀಡ್ ಕೊಡುತ್ತದೆ. ಆದರೆ ಈ ಸ್ಕೂಟರಿನ ಪ್ರೈಸ್ ಅನ್ನು ರಿವೀಲ್ ಮಾಡಿಲ್ಲ. ಆದರೆ 2024ನಲ್ಲಿ 3rd ಆರ್ 4th ಕ್ವಾರ್ಟರ್ನಲ್ಲಿ ಈ ಸ್ಕೂಟರನ್ನು ಲಾಂಚ್ ಮಾಡುತ್ತಾರೆ. ಇನ್ನು 3rd ಪ್ಲೇಸ್ನಲ್ಲಿ LML ಸ್ಟಾರ್ ಇದೆ. ಈ ಸ್ಕೂಟರ್ ಬಗ್ಗೆ 90s ಕಿಡ್ಸ್ಗೆ ಮಾತ್ರ ಗೊತ್ತಾಗುತ್ತೆ. ಆಗ ಈ ಸ್ಕೂಟರ್ ಅನ್ನೋದು ರೆಕಾರ್ಡ್ನಲ್ಲಿತ್ತು. ಕೆಲವು ಕಾರಣಗಳಿಂದ ಈ ಪ್ರೊಡಕ್ಷನ್ನನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ಪ್ರಸ್ತುತ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಡಿಮ್ಯಾಂಡ್ ಅನ್ನೋದು ಹೆಚ್ಚಾಗುತ್ತಿರುವುದರಿಂದ ಮತ್ತೆ LML ಕಂಪನಿ ಸ್ಟಾರ್ ಅನ್ನೋ ಮಾಡೆಲನ್ನು ಮಾರ್ಕೆಟ್ನಲ್ಲಿ ರಿಲೀಸ್ ಮಾಡುತ್ತಿದ್ದಾರೆ. ಸೊ 2020ನಲ್ಲಿ ನಡೆದ ಆಟೋ ಎಕ್ಸ್ಪೋನಲ್ಲಿ ಈ ಕಂಪನಿ LML ಸ್ಟಾರ್ ಅನ್ನು ಶೋಕೇಸ್ ಮಾಡಿದ್ದಾರೆ. ಸೊ ಪೋರ್ಟಬಲ್ ಬ್ಯಾಟರಿ ಪ್ಯಾಕ್ನಲ್ಲಿ ಈ ಸ್ಕೂಟರ್ ನೋಡುವುದಕ್ಕೆ ತುಂಬ ಚೆನ್ನಾಗಿರುತ್ತದೆ. ಇದರಲ್ಲಿ 5 ಕಿಲೋವಾಟ್ಸ್ ಮಿಡ್ ಡ್ರೈವ್ ಮೋಟಾರ್ ಸಹಾಯದಿಂದ 85 ಕಿಲೋಮೀಟರ್ ಟಾಪ್ ಸ್ಪೀಡ್ ಕೊಡುತ್ತದೆ. ಈ ಸ್ಕೂಟರ್ ಫ್ರಂಟ್ನಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಈ ಸ್ಕೂಟರನ್ನು ನಮಗಿಷ್ಟ ಬಂದಂತೆ ಕಸ್ಟಮೈಸ್ ಮಾಡಿಕೊಳ್ಳಬಹುದು. ಅಂಡ್ ಹೆಡ್ ಲ್ಯಾಂಪ್ನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು 1,20,000ನಿಂದ 1,30,000 ಸಿಗ್ಮೆಂಟ್ನಲ್ಲಿ ಬರುತ್ತದೆ. ಸೆಕೆಂಡ್ ಪ್ಲೇಸ್ನಲ್ಲಿ ಏಥರ್ ಫ್ಯಾಮಿಲಿ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಈ ಏಥರ್ ಫ್ಯಾಮಿಲಿ ಓರಿಯೆಂಟೆಡ್ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿ ರೀಸೆಂಟಾಗಿ ಏಥರ್ ಸಿಇಒ ಆದ ತರುಣ್ ಮೆಹ್ತಾ ಅವರು ಅನೌನ್ಸ್ ಮಾಡಿದ್ದಾರೆ. ಈ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ನ ಹೆಸರು ರಿಸ್ತಾ. ಇದರ ಬಗ್ಗೆ ಯಾವುದೇ ವಿಷಯಗಳು ಹೊರಗಡೆ ಬಂದಿಲ್ಲ. ಆದರೆ ಸ್ಪೈ ಶಾಟ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಈ ಸ್ಕೂಟರ್ ನೋಡುವುದಕ್ಕೆ TVS iQube ಸ್ಕೂಟರ್ ಥರನೇ ಇರುತ್ತದೆ. ಸೊ ಇದನ್ನು 2024 3rd ಕ್ವಾರ್ಟರ್ನಲ್ಲಿ ಲಾಂಚ್ ಮಾಡುತ್ತಿದ್ದಾರೆ. ಫೈನಲ್ ಆಗಿ ಈ ಟಾಪ್ 5 ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿ ಹೋಂಡಾ ಆಕ್ಟಿವಾ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಈ ಕಂಪನಿ ಗ್ಲೋಬಲ್ ಆಗಿ EM1 ಅಂಡ್ SEE ಅನ್ನೋ
ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಶೋಕೇಸ್ ಮಾಡುತ್ತಿದ್ದಾರೆ. ಈ ಎರಡರಲ್ಲಿ ಯಾವುದಾದರೂ ಒಂದು ಆಕ್ಟಿವಾ ಮಾಡೆಲ್ ಆಗಿ ಲಾಂಚ್ ಮಾಡುತ್ತಾರೆ. ಸೊ ಈ ಡಿಸೈನ್ ಅನ್ನೋದು ನೋಡುವುದಕ್ಕೆ ಪೋರ್ಟಬಲ್ ಬ್ಯಾಟ್ರಿನಲ್ಲಿ ಕಾಣಿಸುತ್ತದೆ. ಆ್ಯಂಡ್ ಈ ಹೋಂಡಾ ಅನ್ನೋ ಕಂಪನಿ ನಮ್ಮ ಇಂಡಿಯಾದಲ್ಲಿ ಸ್ವಾಬಿಂಗ್ ಸ್ಟೇಷನ್ನನ್ನು ಸಹ ಸೆಟಪ್ ಮಾಡುತ್ತಿದ್ದಾರೆ. ಆ್ಯಂಡ್ ಈ ಸ್ಕೂಟರಿನ ರೇಂಜ್ 60 to 70 ಕಿಲೋಮೀಟರ್. ಇದು ಬಜೆಟ್ ಸಿಗ್ಮೆಂಟ್ನಲ್ಲಿ ಬರುತ್ತಿದೆ. ಆ್ಯಂಡ್ ಇನ್ನೊಂದು ವಿಷಯವೇನೆಂದರೆ ಇದು ಫಿಕ್ಸ್ಡ್ ಬ್ಯಾಟ್ರಿ ಪ್ಯಾಕ್ನಲ್ಲಿ ಬರುತ್ತಿದೆ. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಈ ಸ್ಕೂಟರಿಗೋಸ್ಕರ ಎದುರು ನೋಡ್ತಾ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.